29:7 ವಾಕ್ಯದಲ್ಲಿ ಹೇಳ್ತಾರೆ, ನಾನು ನಿಮ್ಮನ್ನು ಯಾವ ಪಟ್ಟಣಕ್ಕೆ ಸಾಗಿಸಿದನೋ ಅದರ ಕ್ಷೇಮಕ್ಕಾಗಿ, ಅದರ ಹಾರೈಕೆಗಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ. ಅದರ ಕ್ಷೇಮವೇ ನಿಮ್ಮ ಕ್ಷೇಮ, ಅದರ ಆಶೀರ್ವಾದನೇ ನಿಮ್ಮ ಆಶೀರ್ವಾದ, ಅದರ ಸಂತೋಷವೇ ನಿನ್ನ ಸಂತೋಷ. ನೀನು ಸೈಲೆಂಟ್ ಆಗಿದ್ರೆ ನಿನ್ನ ಕುಟುಂಬದಲ್ಲಿ ಕೂಡ ಎಲ್ಲ ಸೈಲೆಂಟ್ ಆಗಿ ಇರ್ತದೆ. ನೀವು ಗೋಳಾಡು, ಪ್ರಾರ್ಥಿಸು. ದೇವರು ಹೇಳಿದ್ದಾನೆ, ಅದರ ಕ್ಷೇಮ ನಿನ್ನ ಕ್ಷೇಮ. ನಿನ್ನ ಗ್ರಾಮ ಕ್ಷೇಮಕ್ಕಾಗಿ ನೀವು ಪ್ರಾರ್ಥಿಸುವಾಗ, ನಿನ್ನ ಜನರ ರಕ್ಷಣೆಗಾಗಿ ಪ್ರಾರ್ಥಿಸುವಾಗ, ನಿಮ್ಮ ಜನರ ಅಗತ್ಯಕ್ಕಾಗಿ ಪ್ರಾರ್ಥಿಸುವಾಗ, ಅವರ ಕಣ್ಣೀರಿಗಾಗಿ ನೀವು ಪ್ರಾರ್ಥಿಸುವಾಗ, ಅವರ ದುಃಖ ಕಷ್ಟಗಳಿಗಾಗಿ ನೀವು ಸುವಾರ್ತೆ ಸಾರುವಾಗ, ನಿಶ್ಚಯವಾಗಲೂ ನನ್ನ ದೇವರು ಅದರಲ್ಲಿ ಸಂತೋಷ ಪಡುತ್ತಾನೆ. ಅವರಿಗೆ ಅದ್ಭುತ ನಡೀತದೋ ಇಲ್ಲವೋ ಖಂಡಿತ ಹೇಳ್ತಾ ಇದ್ದೇನೆ, ನಿಜವಾಗಲೂ ದೇವರು ಹೇಳಿದ್ದಾರೆ, ನಿನಗೆ ಅದ್ಭುತ ಮಾಡೇ ಮಾಡಿರ್ತಾರೆ. ಹಲ್ಲೆಲೂಯಾ. ನಂಬುವವರು ಮಾತ್ರ ಜೋರಾಗಿ ಕೈ